ಕನ್ನಡಿಗರೆಲ್ಲ ಸಿಕ್ಕಾಕೊಂಡಿದ್ದಾರೆ. ಇಲ್ಲ ಈಗ ಅಲ್ಲ ಅದೇ ಮಾನ್ಯ ಮುಖ್ಯಮಂತ್ರಿ ಕೂಡ ಮಾತಾಡಿದ್ದಾರೆ. ಅದನ್ನು ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು, ಇದು ತುಂಬ ಗೊಂದಲ ಆಗಿದೆ ಎಲ್ಲ ಕಡೆನೂ ಕೂಡ. ನಾನು ಯಾರ್ಯಾರು ಏನೋ ಗೊತ್ತಿಲ್ಲ ನನಗೆ. ಇದು ಮೊನ್ನೆ ಅಡಾಪ್ಟ್ ಆಗಿರೋದು. ಈ ಕಡೆ ಭಾಗದಲ್ಲಿ UAL ಅಂತೂ ಎಲ್ಲ ಕಡೆನೂ ಇದ್ದಾರೆ, ಕನ್ನಡಿಗರಿದ್ದಾರೆ, ಕೇರಳದವರಿದ್ದಾರೆ, ಭಾರತೀಯರು ತುಂಬ ಜನರಿದ್ದಾರೆ. ಸೊ ಇದು ಭಾರತ ಸರ್ಕಾರದ ಕೆಲಸ ಆಗ್ತದೆ, ನಮ್ಮ ರಾಜ್ಯ ಸರ್ಕಾರ ಆಗ್ತದೆ. ಕೋಆರ್ಡಿನೇಷನಲ್ಲಿ ಹೋಗಿ ಅವರು ಸುರಕ್ಷಿತವಾಗಿ ಅವ್ರು ಕಾಪಾಡಬೇಕಾಗ್ತದೆ. ಯಾಕೆಂದರೆ ಒಂದೇ ಸತಿಗೆ ವಾರ್ ಎರಪ್ಟ್ ಆದಾಗ ಫ್ಲೈಟ್ಸು ಎಲ್ಲ ಇದು ಮಾಡಿದಾಗ ಹೆಂಗೆ ಕರ್ಕೊಬರ್ತೀರಿ? ಫ್ಲೈಟ್ಸೇ ಬ್ಯಾನ್ ಆದರೆ ನಿಮ್ಮ ಫ್ಲೈಟ್ನೂ ಬಿಡೋದಿಲ್ಲ. ಸೊ ಇವೆಲ್ಲ ಇರ್ತವೆ. ಸರ್ಕಾರಗಳು ಮಾತಾಡಿ ಸುರಕ್ಷಿತವಾಗಿ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದೆಲ್ಲದೂ ಕೂಡ ಶಾಂತಿ ಆಗಬೇಕು. ಇದೆಲ್ಲ ವಾರು ಗೀರು ಅಂದ್ಕೊಂಡು ಏನೂ ಉಪಯೋಗ ಆಗೋದಿಲ್ಲ. ಇದೆಲ್ಲ ವೇಸ್ಟ್. ಇದು ನಿಜವಾಗ್ಲೂ ಹೇಳೋದು ಯಾರದೇ ಮೇಲೆ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಈ ಥರ ಘಟನೆಗಳಾದರೆ ನಿರ್ದಾಕ್ಷಿಣ್ಯವಾಗಿ ಅವ್ರಿಗೆ ಏನು ಕಾನೂನುಬದ್ಧವಾಗಿ ಶಿಕ್ಷೆಯನ್ನು ಒಳಪಡಿಸೋವರೆಗೂ ನಮ್ಮ ಇಲಾಖೆ ಬಿಡೋದಿಲ್ಲ. ಅದನ್ನು ಯಾವತ್ತೂ ಕೂಡ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಎಲ್ಲರಿಗೂ ವಿಷಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಚೆನ್ನಾಗಿದೆ ಎಕ್ಸಾಮ್ ಎಲ್ಲ. ನಾನು ಕೂಡ ಡೀಟೇಲ್ಸ್ ಎಲ್ಲ ತೊಗೊಂಡೆ. ನಮ್ಮ ಇಲಾಖೆ ಸಜ್ಜಾಗಿದೆ. ನಾನು ಇದ್ರ ಬಗ್ಗೆ ಹೆಚ್ಚು ಅದು ಬಜೆಟಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ನಿನ್ನೆನೂ ಕೂಡ ಸರ್ಕಾರದ ಒಂದು ಭಾಳ ಬೃಹತ್ ಒಂದು ಸಭೆ ಮಾಡಿದರು, ಅಲ್ಲೂ ಕೂಡ ಮನವಿ ಮಾಡಿದ್ದೀನಿ. ಸೊ ಇದು ಕಿಲಿಕೈ ಇನ್ನು ಆರ್ಥಿಕ ಇಲಾಖೆ ಅವ್ರ ಕೈಲಿರ್ತದೆ. ಅವರು ಇದ್ದಾಗ ಮಾತ್ರ ನಾವು ರೆಡಿ ಇದ್ದೀವಿ. ಆರ್ಥಿಕ ಇಲಾಖೆಯಿಂದ ನಮಗೆ ಹಣದ ಸಹಕಾರ ಬೇಕಾಗ್ತದೆ. ಒಳ್ಳೆ ನಿರ್ಧಾರ ತಗೊಳ್ತಾರೆ ಅಂತೇಳಿ ವಿಶ್ವಾಸ ಇದೆ. ಮತ್ತು ಈಗ ರಿಕ್ರೂಟ್ಮೆಂಟು ಕೂಡ ಸ್ಪೀಡಪ್ ಮಾಡೋಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಮಕ್ಕಳು ಆ ಕಡೆಗೆ ಇದು ಈ ಇಂಟರ್ನಲ್ ರಿಸರ್ವೇಷನು ಅದೆಲ್ಲ ಇರೋದ್ರಿಂದ ಅದು ತೊಗೊಳ್ತಾರೆ, ಸೀರಿಯಸ್ಸಾಗಿ ಮಾಡ್ತಾರೆ. ಹೈಯೆಸ್ಟ್ ರಿಕ್ರೂಟ್ಮೆಂಟ್ ನನ್ನ ಇಲಾಖೆನೇ ಹೈಯೆಸ್ಟ್ ಇರೋದು. ಅದಕ್ಕೆ ನಾನು ಕೂಡ ನೆಕ್ಸ್ಟು ಶೈಕ್ಷಣಿಕ ಶುರು ಆಗಸ್ಟಿಗೆ ಟೀಚರ್ಸ್ನ ಕೊಡಬೇಕು ಅನ್ನೋದು ಆಸೆ. ಆವಾಗ ನಮಗೂ ಕೂಡ ಒಂದು ತೃಪ್ತಿ ಆಗ್ತದೆ. ನಾನೆಲ್ಲ ಮನವಿ ಮಾಡಿದ್ದೀನಿ ಏನೇನು ಅಂಥೇಳಿ. ಇಲ್ಲ ಕೆಲವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಎಲ್ಲ ಇಡೀ ರಾಜ್ಯಕ್ಕೆ ನೋಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅವಶ್ಯಕತೆ ಇರತಕ್ಕಂಥದ್ದನ್ನು ಇಲ್ಲೂ ಕೊಡ್ತಾರೆ. ಮತ್ತು ಮುಂದೆನೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಒಳಗೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಗಳ ರಾಜ್ಯ ಮಟ್ಟದ ಉದ್ಘಾಟನೆ ಏನೇ ಮಾಡಬೇಕಂತೇಳಿ ನಿಮ್ಮ ಹತ್ರನೂ ಕೂಡ ಚರ್ಚೆ ಮಾಡಿದ್ದೆ. ಮಾರ್ಚ್ ಟೈಮಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ. ಈ ಬಜೆಟ್ ಸೆಷನ್ ಇರೋದ್ರಿಂದ ಇದಾದಮೇಲೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತಾರೆ. ಸೊ ಬಜೆಟಲ್ಲೂ ಏನೇ ಅನೌನ್ಸ್ ಮಾಡೋದು ಒಂದು ಭಾಗ ಆದರೆ ಇನ್ನೊಂದು ಇಲ್ಲಿ ಬಂದಾಗಲೂ ಕೂಡ ಅನೌನ್ಸ್ ಮಾಡ್ತೀನಿ. ಏನು ವರಿ ಇಲ್ಲ ಅಂತೇಳಿ ನನಗೆ ವಿಶ್ವಾಸ ಇದೆ.